ಒಂದು ವೇಳೆ ನಮಸ್ಕಾರ. ನಾನು ಪ್ರವೀಣ್ ಗೌಡ ಚೇಳೂರು ವಕೀಲರು. ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನಿಮಗೆಲ್ಲ ಗೊತ್ತಿರುವಂತೆ ನಾನು ನಿನ್ನೇನು ಮಾತಾಡಿದಂತೆ ರಸ್ತೆ ಅಪಘಾತಗಳ ಬಗ್ಗೆ ಒಂದು ಮನವಿಯನ್ನು ಮಾಡಬೇಕಾಗಿತ್ತು. ಡಾಕ್ಟರ್ ಜಿ ಪರಮೇಶ್ವರು ಕರ್ನಾಟಕ ಘನ ಸರ್ಕಾರ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ, ಹಾಗೂ ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವರಿಗೂ ಒಂದು ಮನವಿ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ರಸ್ತೆ ಅಪಘಾತದಲ್ಲಿ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಅಜಾಗರೂಕತೆಯಿಂದ ಮತ್ತು ವೇಗವಾಗಿ ಗಾಡಿ ಓಡಿಸೋದ್ರಿಂದ ಇವತ್ತು ಜನರು ಸಾವಿರಾರು ಜನ ಪ್ರಾಣ ಕಳ್ಕೊಂತಿದ್ದಾರೆ, ಅಂಗವೈಕಲ್ಯರಾಗ್ತಿದ್ದಾರೆ, ಎಷ್ಟೋ ಮನೆ ಕುಟುಂಬಗಳು ಅನಾಥರಾಗ್ತಿದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಕಠಿಣ ಕಾನೂನು ಬರಬೇಕು, ಜನಜಾಗೃತಿ ಆಗಬೇಕು ಅಂತೇಳಿ ನಮ್ಮ ಗೃಹ ಮಂತ್ರಿಗಳಿಗೂ ಒಂದು ಮನವಿ ಮಾಡಿದ್ವಿ, ಹಾಗೂ ನಮ್ಮ ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಮನವಿಯನ್ನು ಸ್ವೀಕಾರ ಮಾಡಿದ್ವಿ. ಹಾಗೆ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಅವರಿಗೆ ಒಂದು ಮನವಿಯನ್ನು ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತೊಂದು ಸಂತೋಷದ ವಿಚಾರ ಅಂದರೆ, ಸಂಜೀವಿನಿ ಜೀವರಕ್ಷಕ ಅಂತ ಒಂದು ರಂಗಸ್ವಾಮಿ ಅವರು ಚಿತ್ರದುರ್ಗದವರು ನೂರಾರು ಕಾರ್ಯಕ್ರಮಗಳನ್ನು ಈ ರಸ್ತೆ ಸಂಚಾರದ ಬಗ್ಗೆ, ಆಕ್ಸಿಡೆಂಟ್ ಆದವರಿಗೆ ನೆರವು ಮಾಡೋ ಅಂಥದ್ದು, ಹೆಲ್ಮೆಟ್ ಕೊಡೋ ಅಂಥದ್ದು, ರಸ್ತೆ ಗುಂಡಿಗಳು ಮಾಡುವಂಥ ಸಾವಿರಾರು ಕೆಲಸಗಳು ನಂಗೆ ರಂಗಸ್ವಾಮಿ ಅವರು ಇವತ್ತು ಅವ್ರು ಭೇಟಿಯಾಗಿ ತುಂಬ ಖುಷಿ ಆಯಿತು. ಅವರು ಕೂಡ ಇವತ್ತು ಬಂದು, ಸರ್ ನಿಮ್ಮ ಥರನೇ ನಾವು ಆ ಥರದ್ದೇ ರಸ್ತೆ ಜೀವರಕ್ಷಕವಾಗಿ ನಾವು ಸಂಜೀವಿನಿ ಅಂತ ಒಂದು ಸಂಘ ಮಾಡಿಕೊಂಡು, ಪುನೀತ್ ಅವರು ಇದಕ್ಕೆ, ಸುದೀಪ್ ಅವರು ಇದರಲ್ಲಿ ಹುಟ್ಟದ ಹಬ್ಬಕ್ಕೆ ಹೆಲ್ಮೆಟ್ಗಳನ್ನ ವಿತರಣೆ ಮಾಡ್ತೀವಿ. ಹಾಗೆ ಅವರು ಒಂದು ಬುಕ್ಕನ್ನೇ ಮಾಡಿದ್ದಾರೆ, ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವರು ಮಾತಾಡ್ತಾರೆ. ಜನರಿಗೂ ನಾನು ಕೇಳ್ಕೊಳ್ಳೋದು ಏನಂದರೆ, ಅವಸರವೇ ಅಪಘಾತಕ್ಕೆ ಕಾರಣ. ನಿಧಾನವಾಗಿ ಚಾಲನೆ ಮಾಡಿ. ಯಾಕೆಂದರೆ ನಿಮ್ಮ ಮನೇಲೂ ನಿಮ್ಮ ಹೆಂಡರು, ಮಕ್ಕಳು, ತಂದೆ ತಾಯಿ ಎಲ್ಲ ಇರ್ತಾರೆ ಮನೇಲಿ. ನೀವು ಅತಿ ವೇಗವಾಗಿ ಹೋಗೋದು, ಕೆಲವರು ಮೊಬೈಲ್ ಹಿಡ್ಕೊಂಡು, ಸಿಗರೇಟ್ ಹೊಡ್ಕೊಂಡು, ಆಮೇಲೆ ಪರವಾನಗಿನೇ ಇಲ್ಲದೆ ನೀವು ಬೇಕಾಬಿಟ್ಟು ಹೋಗಿ ಯಾರೋ ಅಮಾಯಕರನ್ನು ಕೈಕಾಲು ಮುರಿಸಿ ಸಾಯಿಸಿ, ಇವತ್ತು ಕರ್ನಾಟಕದಲ್ಲಿ 2023 ಅಂಕಿಅಂಶಗಳ ಪ್ರಕಾರ 13,000 ಜನ ಆ ರಸ್ತೆ ಅಪಘಾತದಲ್ಲಿ ಮರಣ ಹೊಂದ್ತಾ ಇದ್ದಾರೆ. ನೀವು ಕೈಕಾಲು ಅಂಗವೈಕಲ್ಯ ಬೇರೆ, ಉತ್ತರ ಪ್ರದೇಶ ಹಂತದಲ್ಲಿ 65,000 ಜನ ಸಾಯ್ತಿದ್ದಾರೆ. ಲಕ್ಷಾಂತರ ಜನ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇದ್ದಾರೆ. ದಯಮಾಡಿ ರಸ್ತೆ ಪೊಲೀಸ್ ಇಲಾಖೆ ಕೂಡ ಮತ್ತು ನಮ್ಮಂಥ ಸಂಘ ಸಂಸ್ಥೆಗಳು ಶಾಲೆಗಳಿಗೆ, ಪ್ರೌಢಶಾಲೆ, ಕಾಲೇಜ್ಗಳು, ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ರಸ್ತೆ ಸಂಚಾರಿ ನಿಯಮದ ಬಗ್ಗೆ ಯಾವ ಥರ ಓಡಿಸ್ಬೇಕು, ಆ ಥರದ ಒಂದು ಜಾಗೃತಿ ಮೂಡುವಂಥ ಕಾರ್ಯ ಆಗಬೇಕು. ಹಾಗೆ ವಾಹನ ಚಾಲಕರೇನಿದ್ದೀರಾ, ದಯಮಾಡಿ ತಾವುಗಳು ತಮ್ಮ ಜೀವನ ಮತ್ತು ಜೀವ ಎರಡು ಭಾಳ ಮುಖ್ಯ ಆಗ್ತದೆ. ತಾವು ದಯಮಾಡಿ ನೀವುಗಳು ಎಚ್ಚರದಿಂದ ಗಾಡಿ ಓಡಿಸಿ. ಫೋನು ನಮಗೆ 24 ಗಂಟೆ ಇರ್ತದೆ. ಮನುಷ್ಯನಿಗೆ 100 ವರ್ಷ ಆಯಸ್ಸಿರುತ್ತೆ. 1 ನಿಮಿಷಕ್ಕೆ ಫೋನ್ ತಗೊಂಡು ನೀವು ಅಲ್ಲಿ ಬಿದ್ದು ಆರೋಗ್ಯ ಜೀವ ಕಳ್ಕೊಳ್ಳೋ ಜೊತೆಗೆ ಬೇರೆ ಎದುರುಗಡೆಯವ್ರನ್ನೂ ಕಳೆಯೋಕ್ಕಿಂತ ನಿಮ್ಗೆ ಫೋನ್ ಬಂದಾಗ ರಸ್ತೆ ಬದಿಗೆ ಹಾಕ್ಕೊಂಡು ಮಾತಾಡೋದು, ಆಮೇಲೆ ವೇಗವಾಗಿ ಗಾಡೀಲಿ ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಸ್ಪೀಡ್ ಹೋಗುವಂಥ ಯುವಕರುಗಳನ್ನು ನಾನು ನೋಡ್ತೀನಿ. ಆಮೇಲೆ ರಸ್ತೆಗಳಲ್ಲಿ ಮಾತಾಡ್ಕೊಂಡು ಹೋಗೋದು, ಹಿಂಗೆ ಇಲ್ಲೊಬ್ಬ ಇರ್ತಾನೆ, ಇನ್ನೊಬ್ಬ ಮನೆ 3 ಜನ ಹೋಗ್ತಿರ್ತಾರೆ ಸಿಗರೇಟ್ ಹೊಡ್ಕೊಂಡು. ಆಮೇಲೆ ಇವತ್ತು ಏನು ಮದ್ಯ ವ್ಯಸನ ಕುಡ್ಕೊಂಡು ಗಾಡಿ ಓಡಿಸೋಂಥದ್ದು, ಮತ್ತು ಈ ಡ್ರಗ್ಸ್ ಅಂತಾರಲ್ಲ ಅಂಥವನ್ನೆಲ್ಲ ತಗೊಂಡು ಓಡಿಸೋವಂಥ ಕಾಲ. ಇವತ್ತು ಯುವಕರು ಕೆಲವರು ಎಷ್ಟೋ ಜನ ಸಾಯ್ತಾ ಇದ್ದಾರೆ ಈ ರಸ್ತೆ ಅಪಘಾತಗಳಲ್ಲಿ. ಜೀವ ಭಾಳ ಮುಖ್ಯ. ದಯಮಾಡಿ ಜನರು ಕೂಡ ಜಾಗೃತರಾಗಿ, ಹಾಗೆ ಇಲಾಖೆ ಕೂಡ ಕಠಿಣ ಶಿಕ್ಷೆ ವಿಧಿಸ್ಬೇಕು, ದಂಡನೂ ವಿಧಿಸ್ಬೇಕು. ಬರೀ ದಂಡ ಹಾಕೋದ್ರಲ್ಲ, ಶಿಕ್ಷೆ ಒಂದು ಸ್ವಲ್ಪ ದಿನ ಜೈಲಿಗೆ ಕಳಿಸಿದ್ರೆ ಅವಾಗ, ಆಮೇಲೆ ಆ ಶಿಕ್ಷೆ ದಂಡ ಆಗಿದ್ದು ಪತ್ರಿಕಾ ಪ್ರಕಟಣೆ ಮತ್ತು ಮಾಧ್ಯಮದಲ್ಲಿ ಪ್ರಕಟಣೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಜೀವ ಉಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಮತ್ತು ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸ್ನೇಹಿತರು ರಂಗಸ್ವಾಮಿ ಅವರು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ತಾರೆ. ಕಟ್ ಮಾಡಲಾ? ಕಟ್ ಮಾಡಿ.